ಆನೇಕಲ್ ತಾಲೂಕಿನ ಅತ್ತಿಬೆಲೆ ಹೋಬಳಿಯ ಮಂಚನಹಳ್ಳಿ ಗ್ರಾಮದ ಬಳಿಯಿರುವ ಉಪಕಾರ್ ಗ್ರೀನ್ ವ್ಯೂ ಬಡಾವಣೆಯಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಸೇವಾ ಸಮಿತಿ ವತಿಯಿಂದ 5ನೇ ವರ್ಷದ ಅದ್ದೂರಿ ಮಹಾಶಿವರಾತ್ರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಶ್ರೀ ಮುನೇಶ್ವರ ಸ್ವಾಮಿ ಸೇವಾ ಸಮಿತಿ ವತಿಯಿಂದ 5ನೇ ವರ್ಷದ ಅದ್ದೂರಿ ಮಹಾಶಿವರಾತ್ರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ, ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ವಿಶೇಷವಾಗಿ ರಸಮಂಜರಿ ಕಾರ್ಯಕ್ರಮ, ಗಣ್ಯರಿಗೆ ಸನ್ಮಾನ, ಅನ್ನದಾಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಮಂಚನಹಳ್ಳಿ ಮುನಿಯಪ್ಪರವರು, ಉಪಾಧ್ಯಕ್ಷರಾದ ಹರಿಪ್ರಸಾದ್, ಕಾರ್ಯದರ್ಶಿ ದೇವರಾಜ್ ಮತ್ತು ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಶ್ರೀ ಮುನೇಶ್ವರ ಸ್ವಾಮಿ ಸೇವಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಉಪಕಾರ್ ಗ್ರೀನ್ ವ್ಯೂ ಬಡಾವಣೆಯ ಪದಾಧಿಕಾರಿಗಳು ಮತ್ತು ನಿವಾಸಿಗಳು, ಭಕ್ತರು ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮಗಳು ಒಂದು ಸಣ್ಣ ಕಾರ್ಯಕ್ರಮ ಇರ್ಬೋದು, ದೊಡ್ಡ ಕಾರ್ಯಕ್ರಮ ಇರ್ಬೋದು, ಆ ಒಂದು ಏರ್ಪಡಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಕಾರ್ಯಕ್ರಮ ಮಾಡಿರೋರಿಗೆ ಗೊತ್ತಾಗುತ್ತೆ. ಇವತ್ತು ಮುನೇಶ್ವರ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಗಣೇಶನ ಹಬ್ಬ ಸಹ ತುಂಬ ವಿಜೃಂಭಣೆಯಿಂದ ಮಾಡ್ತೀರಾ. ಇವತ್ತು ಶ್ರೀರಾಮನವಮಿ ಇರ್ಬೋದು, ಎಲ್ಲ ಹಬ್ಬಗಳು ಸಹ ತುಂಬ ವಿಜೃಂಭಣೆಯಿಂದ ಮಾಡ್ತೀರಾ. ಒಂದು ಕಷ್ಟಕರವಾದ ಒಂದು ಸಂಗತಿ ಏನಂದರೆ, ಈ ದಿನ ಈ ಮುನೇಶ್ವರ ಸೇವಾ ಸಮಿತಿಯವರಿಗೆ ಪರ್ಮಿಷನ್ ತೊಗೊಂಡಿದ್ದೀರಾ ಅಂತ ಯಾರೂ ಕೇಳಿಲ್ಲ. ಇವತ್ತಿನ ನಮ್ಮ ಪರಿಸ್ಥಿತಿ ಆ ರೀತಿ ಇದೆ. ಯಾಕಂತ ಹೇಳಿದ್ರೆ, ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಡಬೇಕಂತ ಪರ್ಮಿಷನ್ಗೆ ಹೋದರೆ ಇಷ್ಟೇ ಜನ ಇರಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತ ನಮ್ಮ ಕಟ್ಟುನಿಟ್ಟಿನ ಒಂದು ನಿಯಮಗಳನ್ನ ಕೇಳ್ತಾ ಇದ್ದಾರೆ. ಇವತ್ತು ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಯಾವುದೇ ಹಬ್ಬ ಇರ್ಬೋದು ಈ ರೀತಿ ಆಚರಿಸ್ತಾ ಇರೋದು ತುಂಬ ಸಂತೋಷ ಸಂಗತಿ. ನಮ್ಮ ಬಲ ತೋರಿಸ್ಕೊಬೇಕು, ನಾವೆಲ್ಲರೂ ಒಗ್ಗಟ್ಟಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮುನೇಶ್ವರ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೂ, ಎಲ್ಲ ಬಡಾವಣೆಯ ನಿವಾಸಿಗಳಿಗೂ ಆ ಶಿವ ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮಗದೊಮ್ಮೆ ಈ ಮುನೇಶ್ವರ ಸೇವಾ ಸಮಿತಿಯ ಮುನಿಯಪ್ಪನವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಮೊನ್ನೆ ಒಂದು ಘಟನೆ ನಡೆದಿದೆ ಉಪಕಾರ ಬಡಾವಣೆಯಲ್ಲಿ. ಯಾರೋ ಒಬ್ಬ ಸ್ನೇಹಿತರು ಹೇಳಿದ್ರು, ಗಣೇಶನ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಅಡ್ಡಿಪಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆವತ್ತು ನಾನು ಊರಲ್ಲಿ ಇರಲಿಲ್ಲ. ನಾನು ಪುರಸಭೆ ಸಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಆದರೆ ಮುಂದೆ ಏನಾಯಿತು ಅಂತ ಗೊತ್ತಿಲ್ಲ. ದಯವಿಟ್ಟು ಆ ಥರ ವಿಚಾರಗಳು ಏನಾದರೂ ಬಂದಾಗ, ನನ್ನ ಹೆಸರು ಬಸವರಾಜು ಅಂತ, ನಾನು ಇದೇ ಅತ್ತಿಬೆಲೆ ಗ್ರಾಮದವನು. ದಯವಿಟ್ಟು ನನ್ನ ನಂಬರ್ ಮುನಿಯಪ್ಪನವ್ರಿದೆ, ಅವ್ರನ್ನ ಸಂಪರ್ಕಿಸಿ ನನ್ನ ನಂಬರ್ ತೊಗೊಂಡು ನನ್ನ ಸಂಪರ್ಕ ಮಾಡಿ ನಿಮ್ದು ಏನೇ ಸಮಸ್ಯೆ ಇತ್ತು ನಾನು ಬಗೆಹರಿಸ್ಕೊಳ್ತೀನಿ. ನಮಸ್ಕಾರ. ಸೇವಾ ಸಮಿತಿಯ ಅಧ್ಯಕ್ಷರು ಮುನಿಯಪ್ಪನವರು ಮತ್ತು ಹರಿಪ್ರಸಾದ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಭಗವಂತ ಈ ವರ್ಷ ಈ ನಾಡಿನಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರು ಆ ಭಗವಂತನ ಶಿವನ ಆಶೀರ್ವಾದ ಇರಲಿ ಅಂತೇಳಿ ಹಾರೈಸ್ತೀನಿ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನನ್ನ ಗುರುಗಳು, ನನ್ನ ದೇವರು ಬಸವಣ್ಣವರು ಮತ್ತು ಮನೋಹರಣ್ಣವರು, ರವಿಕುಮಾರ್ ಅವರು, ಮಂಜುನಾಥ್ ಅವರು, ಭಗವಂತ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡಲಿ. ಮುಂದಿನ ವರ್ಷ ಇನ್ನೂ ಇದಕ್ಕಿಂತ ದೊಡ್ಡದಾಗಿ ಕಾರ್ಯಕ್ರಮ ಮಾಡಲಿ. ಶಿವ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಜೈ ಶಿವ. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇನೆ. ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜನೆ ಮಾಡ್ತಾರೆ, ಆ ಕಾರ್ಯಕ್ರಮವನ್ನು ಹತೋಟಿಯಲ್ಲಿ ಇಟ್ಕೊಂಡು ಕಾರ್ಯಕ್ರಮನ ಯಶಸ್ವಿ ನಡೆಸ್ತಕ್ಕಂಥ ಒಂದು ಜವಾಬ್ದಾರಿ ಆ ನಿರೂಪಕರಲ್ಲಿರ್ತಾರೆ. ಸಹೋದರಿಯಾದಂಥ ನನ್ನ ಪ್ರೀತಿಯ ಸ್ಮಿತಾ ಗೌಡ್ರವರೇ, ನನಗೆ ಬಹಳ ಪ್ರೀತಿ. ನನ್ನ ಸಹೋದರಿನ ಕಂಡ್ರೆ ಯಾವುದೇ ಕಾರ್ಯಕ್ರಮ ಒಂದು ಸುಮಾರು 50,000 1 ಲಕ್ಷ ಜನಗಳನ್ನು ತನ್ನ ಮಾತಿನ ಚಾಕುಚಕ್ಯತೆಯಲ್ಲಿ ಮತ್ತು ಆ ಆಳದ ವಿಷಯದಲ್ಲಿ ಜನಗಳನ್ನು ಬಹಳ ವಿಸ್ಮಯವಾಗಿರ್ತಕ್ಕಂಥ ಶಕ್ತಿ ಆ ಶಿವ ತಮ್ಮ ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ನೋಡೋದಾಗಲಿ. ಸ್ನೇಹಿತರೆ, ಇವತ್ತು ತಾವೆಲ್ಲರೂ ಕೂಡ ಇವತ್ತು ಮಹಾಶಿವರಾತ್ರಿಯ ದಿನ ಈ ಒಂದು ಸೇವಾ ಸಮಿತಿಯ ಆಯೋಜನೆ ನಡೀತು. ತಾವೆಲ್ಲರೂ ಕೂಡ ಈ ಮನೋರಂಜನೆಯನ್ನು ಕಣ್ತುಂಬಿಕೊಂಡು ಬಂದಿದ್ದಾರೆ. ನೀವು ಒಂದು ಮಾತನ್ನ ನನ್ನ ಸಹೋದರಿಯಾದಂಥ ಸ್ಮಿತಾ ಗೌಡರು, ಆಮೇಲೆ ಸರಿಗಮ ಚೆನ್ನಪ್ಪನವರು, ಇವರೆಲ್ಲರೂ ಕೂಡ ನಿಮಗೆ ಪದೇ 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 ಒಂದು ಮನವಿ ಮಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಜೋರಾಗಿ ಹೇಳಿ ಹರ ಹರ ಮಹಾದೇವ್ ಅಂತೇಳಿ ಅಂತ. ಯಾತಕ್ಕೆ ಹರ ಹರ ಮಹಾದೇವ್ ಹೇಳಬೇಕು ಅಂತ ಹೇಳೋದಕ್ಕೆ ನಾನು 2 ನಿಮಿಷ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸ್ನೇಹಿತರೆ, ಇಡೀ ವಿಶ್ವದಲ್ಲಿ 195 ದೇಶಗಳಿದ್ದಾವೆ, ಹೌದಲ್ವಾ?
195 ದೇಶಗಳಿದ್ದಾವೆ, ಅವ್ರದೇ ಆದಂಥ ಧರ್ಮ ಇದೆ. ಆದರೆ ಒಂದೇ ಒಂದು ಹಿಂದೂ ಧರ್ಮನ ಹೊಂದಿರತಕ್ಕಂಥ ದೇಶ ಯಾವುದು? ಕೇಳಿಸಿಲ್ಲ? ಭಾರತ ದೇಶ. ಇಡೀ ವಿಶ್ವದಲ್ಲೇ ಮುಸಲ್ಮಾನ್ ದೇಶಗಳಿದ್ದಾವೆ, ಅದ್ರ ಬಗ್ಗೆ ನಮ್ಗೇನು ಇದಿಲ್ಲ, ತೊಂದರೆ ಇಲ್ಲ, ಅಥವಾ ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಕ್ರಿಶ್ಚಿಯನ್ ದೇಶಗಳಿದೆ. ಆದರೆ 195 ದೇಶಗಳಲ್ಲಿ ಒಂದೇ ಒಂದು ದೇಶ ಹಿಂದೂ ಧರ್ಮದ ದೇಶ ಅಂದ್ರೆ ಭಾರತ ದೇಶ. ಈ ದೇಶವನ್ನ 7 ಖಂಡಗಳಾಗಿ ವಿಂಗಡಿಸಿದ್ದೇವೆ. ಇಲ್ಲಿ ಎಲ್ರಿಗೂ ಗೊತ್ತಿದೆ, ಆಫ್ರಿಕಾ ಖಂಡ ಆಗಿರ್ಬೋದು, ಆಸ್ಟ್ರೇಲಿಯಾ ಖಂಡ ಆಗಿರ್ಬೋದು, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಏಷ್ಯಾ ಖಂಡ, ಮತ್ತೆ ನಮ್ಮ ಅಂಟಾರ್ಟಿಕ್ ಖಂಡ. 7 ಖಂಡಗಳಿದ್ದಾವೆ, 195 ದೇಶಗಳಿದ್ದಾವೆ. ನಮ್ಮ ಭಾರತ ದೇಶವನ್ನ ತಾವೆಲ್ಲರೂ ಕೂಡ ಗಮನವಿಟ್ಟು ಕೇಳಿ. ನಮ್ಮ ಇರ್ತಕ್ಕಂಥ ದೇಶ ಹಿಂದೂ ಧರ್ಮದ ದೇಶ, ಒಂದೇ ದೇಶ. ಯಾವ ದೇಶ ಅದು? ಕೇಳಿಸಿಲ್ಲ ಆಗ್ರು. ಯಾವ ದೇಶ? ಭಾರತ ದೇಶ. ಈ ದೇಶವನ್ನ ಕಳೆದ 1000 ವರ್ಷಗಳಿಂದ ಗೋರಿಗಳಾಡಿದ್ದಾರೆ, ಗಜನಿಗಳಾಡಿದ್ದಾರೆ. ಈ ದೇಶವನ್ನ ಕಿಜಿಗಳಾಡಿದ್ದಾರೆ, ತುಘಲಕರಾಡಿದ್ದಾರೆ. ಔರಂಗಜೇಬ್ ಬಂದ, ಗೋರಿ ಬಂದ, ಗಜನಿ ಬಂದ, ತುಘಲಕರು ಬಂದ್ರು, ಅಕ್ಬರ್ ಬಂದ, ಬಾಬರ್ ಬಂದ, ಲೂಟಿ ಮಾಡ್ದ, ದೇಶವನ್ನ ಕೊಳ್ಳೆ ಹೊಡೆದ್ರು. ಇಡೀ ದೇಶವನ್ನ ಸತತವಾಗಿ 800 ವರ್ಷ ಬರೇ ಮುಸಲ್ಮಾನರಲ್ಲದೆ ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಬ್ರಿಟಿಷರು ಬಂದ್ರು, ತುರ್ಕರು ಬಂದು ಈ ದೇಶವನ್ನ ಭಾರತದ ಪ್ರಜೆಗಳ ಮೇಲೆ 800 ವರ್ಷಗಳ ಕಾಲ ನಿರಂತರವಾಗಿ ದಬ್ಬಾಳಿಕೆ ಮಾಡಿದ್ರು. ಇದ್ದುದು ಯಾವ ದೇಶ? ಒಂದೇ ದೇಶ. ಯಾವ ದೇಶ? ಭಾರತ ದೇಶ. ಇಡೀ ದೇಶವನ್ನ, ಇಡೀ ನಮ್ಮ ಮೇಲೆ ಯಾರೆಲ್ಲ ದಬ್ಬಾಳಿಕೆ ಮಾಡಿದ್ರು, ಗಜನಿ, ಗೋರಿ, ಪೇಶಗಳು, ತುಘಲಕರು, ಸುಲ್ತಾನರು, ಔರಂಗಜೇಬ್, ಬಾಬರ್, ಅಕ್ಬರ್, ಇವ್ರನ್ನೆಲ್ಲ ಓಡ್ತಕ್ಕಂಥ ಒಂದೇ ಒಂದು ಶಕ್ತಿ ನಮ್ಮ ರಾಜನಾದಂತ ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ಶಿವಾಜಿ ಮಹಾರಾಜ್ ಆಗಿರ್ಬೋದು, ಚೋಳ ಆಗಿರ್ಬೋದು, ಪಲ್ಲವರು ಆಗಿರ್ಬೋದು, ಪಾಂಡ್ಯನ್ ಆಗಿರ್ಬೋದು, ವಿಜಯನಗರದ ವೀರ ಸಾಮ್ರಾಜ್ಯದ ವಿಜಯನಗರದ ಹರಿದಂತ ನಮ್ಮ ಶ್ರೀಕೃಷ್ಣ ದೇವರ ಇರತಕ್ಕಂಥ ಒಂದೇ ಒಂದು ಆಯುಧ ಯಾವ್ದು ಗೊತ್ತಾ? ಯಾವ್ದೇಳೆ? ಹರ ಹರ ಮಹಾದೇವ್. ಏನಿತ್ತು? ಹರ ಹರ ಮಹಾದೇವ್ ಇಟ್ಕೊಂಡೆ ಎಲ್ಲರೂ ಓಡಿಸಿದ್ದು. ನಮ್ಮ ನಾಡಿನ, ನಮ್ಮ ರಾಜ್ಯದ ರಾಷ್ಟ್ರಕೂಟರಾಗಿರ್ಬೋದು, ಗಂಗರಾಗಿರ್ಬೋದು, ಕದಂಬರಾಗಿರ್ಬೋದು, ಎಲ್ಲ ನಮ್ಮ ಮೈರವರ್ಮಾಗಿರೋದು. ವಿರೋಧಿಗಳು ಬಂದಾಗ ಅವ್ರ ಹತ್ರ ಆಯುಧ ಕಡಿಮೆ ಇತ್ತು, ಆದ್ರೆ ಶಕ್ತಿ ಇತ್ತು, ಧೈರ್ಯ ಇತ್ತು. ಅವ್ರ ಹಿಂದೆ ಇದ್ದಿದ್ದು ದೇವ್ರು ಯಾರು? ಯಾವ ದೇವ್ರು ಇದ್ದಿದ್ದು? ಜೋರಾಗಿ ಹೇಳ್ರಪ್ಪ. ಹರ ಹರ. ಇನ್ನೂ ಜೋರ ಕೇಳಿಸ್ಬೇಕು. ನನ್ನ ಸೋದರಿಗೆ ಸಂತೋಷ ಆಗ್ಬೇಕು, ಚೆನ್ನಪ್ಪನಿಗೆ ಆಗ್ಬೇಕು. ಯಾವ ದೇವ್ರು ಇದ್ದಿದ್ದು? ಹರ ಹರ. ಸಂತೋಷ ಆಯ್ತಮ್ಮ. ನೀವು ನೆನಪಲ್ಲಿ ಇಟ್ಕೊಳ್ಳಿ, ಎಷ್ಟೋ ಜನ ನಮ್ಮನ್ನ ಆಳ್ಬಿಟ್ಟು ಹೋದ್ರು. ಆದ್ರೆ ಇವತ್ತು ಭಾರತ ದೇಶ ಏನಾದ್ರು ವಿಶ್ವಾದ್ಯಂತ ತಲೆ ಎತ್ತಿ ನಿಂತ್ಕೊಂಡಿದ್ರಂದ್ರೆ ಅದು ನಮ್ಮೆಲ್ಲರ ದೇವರು ಹರ ಹರ ಮಹಾದೇವ್. ಇನ್ನೊಂದ್ಸರಿ ಜೋರಗಳೇ ಕೇಳ್ತಪ್ಪ ಚೆನ್ನಪ್ಪ? ಕೇಳ್ತ. ವೆರಿ ಗುಡ್. ಶಕ್ತಿ ಇದೆ. ಶಿವ ಅಂದ್ರೆ ನಿಮ್ಮೆಲ್ಲರ ಶಕ್ತಿ. ಸುಮ್ಮನೆ ಅಲ್ಲ, ವಿರೋಧಿಗಳನ್ನ ಅಟ್ಟಾಡ್ಸ್ಕೊಂಡಿದ್ದಾರೆ, ಓಡಾಡ್ಸಿದ್ದಾರೆ. ನೀವು ಸಹ ವಿದ್ಯಾರ್ಥಿಗಳಾಗಿರ್ಬೋದು, ತಂದೆ ತಾಯಿಗಳಿರ್ಬೋದು, ಯಾರೇ ಆಗಿರ್ಬೋದು, ಶತ್ರು ವಿನಾಶ ಮಾಡ್ತಕ್ಕಂಥ ಒಂದೇ ಒಂದು ಶಕ್ತಿ ನಮ್ಮ ಭಾರತ ದೇಶದ ಪರಂಪರ ದೇವರು ಶಿವ. ಆ ಶಿವರಾತ್ರಿ ದಿನ ತಾವೆಲ್ಲರೂ ಕೂಡ ಇಲ್ಲಿ ಸೇರಿಸಿ ತಾವೆಲ್ಲರೂ ಕೂಡ ಆ ಶಿವನ ಕೃಪೆಗೆ ಪಾತ್ರ ಆಗಬೇಕು. ಕಾರ್ಯಕ್ರಮ ಸರಿಗಮ. ನಮ್ಮೆಲ್ಲ ಸಹೋದರಿಯರು, ಏನು ಇವ್ರ ಹೆಸರು? ಅಮೃತ. ಅತ್ಯುತ್ತಮವಾದಂಥ ಹಾಡುಗಳಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಚೆನ್ನಪ್ಪ ಅವರು ಈಗ ಹಾಡನ್ನ ಬರೆದು ಹಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಶಿವನ ಒಳ್ಳೇದು ಮಾಡಿ ಅಂತ ಕೇಳ್ತಾ, ನೀವು ಎಲ್ಲೇ ಹೋಗ್ಲಿ, ಎಲ್ಲೇ ಇರಲಿ, ಒಂದೇ ಒಂದು ಮಂತ್ರ, ಭಾರತ ದೇಶದ ಮಂತ್ರ, ಭಾರತ ಪರಂಪರೆ ಮಂತ್ರ, ಹರ ಹರ ಮಹಾದೇವ್. ಉಪಕಾರ್ ಗ್ರೀನ್ ಫ್ಯೂಸ್ ಮಂಚನಹಳ್ಳಿ ಭಾಗದ ಈ ಏನು ಅದ್ದೂರಿ ಕಾರ್ಯಕ್ರಮ ಇದೆ, ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿನ ಭಾಗದ ಅನೇಕ ನಾಯಕರು, ಪಾಪ ಮುನಿಯಪ್ಪ, ಹರಿ, ರಘು ಹಾಗೂ ಇನ್ನ ನಮ್ಮ ಸ್ನೇಹಿತರುಗಳಾದಂಥ ಆನಂದ್, ಅನೇಕ ದೇವರಾಜು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾರಿ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಈ
ಮುನೇಶ್ವರ ಸೇವಾ ಸಮಿತಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ನಿಮ್ಮ ಪ್ರಮುಖ ನೀವಿರಬೇಕು. ಇಲ್ಲಿ ನೀವಿಲ್ಲ ಅಂದರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ನೀವು ಅವರು ಏನು ಮನೋರಂಜನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ನೀವು ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸಿದಾಗ ಅವರು ಸಂತೋಷದಿಂದ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಹಾಡುಗಳನ್ನ ಆಡ್ತಾರೆ, ಒಳ್ಳೆ ಕಲಾವಿದರಿದ್ದಾರೆ, ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ಈ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಯಾಕಂದರೆ ಇದು ಭಾಷಣ ಮಾಡೋ ಅಂಥದ್ದಲ್ಲ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಸುಮಾರು ಒಂದು ತಿಂಗಳಿಂದ ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಮಾಡಿ ಏನೋ ಒಂದು ಮನೋರಂಜನಾ ಕಾರ್ಯಕ್ರಮ ಮಾಡಬೇಕು. ಶಿವರಾತ್ರಿ ಹಬ್ಬದ ದಿನ ಎಲ್ಲ ಜಾಗರಣೆ ಇದ್ದಾರೆ. ಆ ಜಾಗರಣೆಯ ಒಂದು ಉದ್ದೇಶಕ್ಕೆ ಮನೋರಂಜನೆ ಕಾರ್ಯಕ್ರಮ ನೋಡಿಕೊಂಡು ಜಾಗರಣೆ ಮಾಡೋಣ ಅಂತ ಎಲ್ಲ ಬಂದಿರ್ತೀರಾ. ಆದರೆ ಭಾಷಣ ಕೇಳೋ ಒಂದು ನಿಮಗೆ ತಾಳ್ಮೆ ಇರಲ್ಲ. ಅದರಿಂದ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರೂ ಸಾಧನದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ಮಹಾಶಿವರಾತ್ರಿ ಎಂದು ತಮ್ಮೆಲ್ಲರಿಗೂ ಸಹ ಶುಭಾಶಯಗಳನ್ನ ಕೊಡ್ತೇನೆ. ಎರಡನೇದಾಗಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನ ತಿಳಿಸ್ತೇನೆ. ಈ ಕಾರ್ಯಕ್ರಮದ ವೀಕ್ಷಣೆ ಮಾಡತಕ್ಕಂಥ ತಾವೆಲ್ಲ ಈ ಒಂದು ಸಂಗೀತದ ಮನೋರಂಜನೆ ಕಾರ್ಯಕ್ರಮ ನೋಡ್ಬೇಕು. ನೀವು ಬರೀ ಭಾಷಣನೇ ಕೇಳ್ಕೊಂಡಿದ್ರೆ ಎಲ್ಲ ಬೋರ್ ಹಿಡಿದ. ಖ್ಯಾತ ಗಾಯಕರು ಚನ್ನಪ್ಪನವರ ಕಾರ್ಯಕ್ರಮವನ್ನು ನಾವು ಅವರ ಒಂದು ಸರಿಗಮಪ ಕಾರ್ಯಕ್ರಮದಲ್ಲಿ ತಪ್ಪದೇ ನೋಡ್ತಾ ಇದ್ದೀವಿ. ಅಂತ ಒಬ್ಬ ಕಲಾವಿದರುಗಳನ್ನ ಇಲ್ಲಿ ಕರೆಸಿ ನಾವು ಭಾಷಣ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಏನು ಅನ್ಸ್ಬೋದು? ಬೇಗ ಎರಡು ಮಾತನ್ನು ಮುಗಿಸ್ತೇನೆ. ಮಹಾಶಿವರಾತ್ರಿ ತಮ್ಮೆಲ್ಲರಿಗೂ ಸಹ ಒಳ್ಳೆ ಸುಖಕರವಾದ ಜೀವನವನ್ನ ಸಂತೋಷದಿಂದ ಆ ಪರಮಾತ್ಮ ದಯಪಾಲಿಸಲಿ. ಈ ಭಾಗದ ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಕೊಡೋದಕ್ಕೆ ಭಗವಂತ ಆ ಮಹದೇಶ್ವರ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ವೇದಿಕೆ ಮೇಲೆ ಆಶ್ರಯದಂತಹ ನಮ್ಮ ಪಟಾಪಟ್ ರವೇನವರಿಗೆ, ಹಾಗೆ ನನ್ನ ಸ್ನೇಹಿತರಾದಂಥ ಗಣೇಶ್ ಅವರು, ಹಾಗೆ ನನ್ನ ಮತ್ತೊಬ್ಬ ಸ್ನೇಹಿತರಾದಂಥ ಮುನ್ರಾಜ್ ಅವರು, ಹಾಗೆ ಮತ್ತೊಬ್ಬ ಸ್ನೇಹಿತರಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಅವರು, ಹಾಗೆ ನಮ್ಮ ಹಿರಿಯರಾದಂತಹ ತಂಪಂಗಿ ರಾಮಣ್ಣವರು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆಲ್ಲ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತೇನು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೀವೆಲ್ಲ ಇಲ್ಲಿ ಬಂದು ಶ್ರೀ ಮುನೇಶ್ವರ ಸ್ವಾಮಿ ಸನ್ನಿಧಿ ಬಳಿಯಲ್ಲಿ ಸೇರಿದ್ದೀರಾ. ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಮುನೇಶ್ವರ ಸ್ವಾಮಿಯ ಸೇವಾ ಟ್ರಸ್ಟ್ ಅವರು ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರ ಒಂದು ಕಾರ್ಯಕ್ರಮದ ಅಭಿಯೋಜನಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಅದರ ಹಿಂದೆ ಅನೇಕ ಕಷ್ಟ ನಷ್ಟಗಳಿರುತ್ತವೆ. ಅವನ್ನೆಲ್ಲ ಬದಿಗೊತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಿಮಗೋಸ್ಕರ. ಯಾಕಂದರೆ ಇವತ್ತು ಶಿವರಾತ್ರಿಯ ಪ್ರಯುಕ್ತ ನೀವೆಲ್ಲ ಜಾಗರಣೆ ಇರ್ತೀರಾ. ಹಾಗಾಗಿ ಸ್ವಲ್ಪ ಸಮಯ ನೀವು ಜಾಗರಣೆ ಸಮಯವನ್ನು ಕಳೀಲಿ ಅಂತ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಾವು ಹೆಚ್ಚಿಗೆ ಭಾಷಣ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನೀವು ಈ ಸುಮಧುರ ಸಂಜೆಯಲ್ಲಿ ನೀವು ಒಂದು ಗಾಯನವನ್ನು ಕೇಳಲು
ಪ್ರೋತ್ಸಾಹ ಹಾಕಿ ಕುಳಿತಿದ್ದೀರಾ. ಇವತ್ತು ಏನು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಾಯಕರು ಬಂದಿದ್ದಾರೆ. ನಾನು ಬೇರೆ ಪಾರ್ಟಿ ಇರ್ಬೋದು, ನಮ್ಮ ಪಟಭಟ್ ರವಿಯಣ್ಣವರು ಬೇರೆ ಒಂದು ಪಾರ್ಟಿಯವರು ಇರ್ಬೋದು. ಯಾಕಂದರೆ ಒಂದು ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಅವರು ಎಲ್ಲೇ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮದಾಗಲಿ, ಅಕಸ್ಮಾತ್ ಒಂದು ಯಾರೋ ಒಬ್ಬರು ಕಷ್ಟದಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಆಗಲಿ, ಮತ್ತೊಂದು ಭಾಗದಲ್ಲಿ ಹತ್ರ ಹೋದರೆ ಅಲ್ಲಿ ಯಾರೇ ಕಂಡ್ಲಿ, ನನ್ನ ಒಂದು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಅವರು ಯಾರನ್ನೇ ಆಗಲಿ, ಬ್ರದರ್ ಏನು ಬಂದಿದ್ದೀರಾ ನೀವು, ನಿಮ್ಗೇನಾದರೂ ಸಮಸ್ಯೆ ಇದೆಯಾ ಹೇಳ್ಬೇಕಾ? ಅದೇ ನಾವು ಪ್ರತಿಯೊಬ್ಬರು ದೇವರನ್ನು ಕಾಣೋದು ನಾವು. ಯಾಕಂದರೆ ಕಷ್ಟದಲ್ಲಿ ಯಾರು ನಮ್ಮನ್ನು ಕಾಪಾಡ್ತಾರೆ ನೋಡಿ, ಅವರೇ ನಿಜವಾದ ದೇವರು. ಇವತ್ತು ನಿಮ್ಗೆಲ್ಲರಿಗೂ ನಾನು ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಶಿವರಾತ್ರಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ, ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾದೇವ್. ಈ ದಿನ ವಿಶೇಷವಾದಂಥ ದಿನ, ಮಹಾ ಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಅತ್ತಿಬೆಲೆಯ ಗ್ರೀನ್ ವ್ಯೂ ಪಾರ್ಕ್, ಉಪ್ಕಾರ್ ಗ್ರೀನ್ ಪಾರ್ಕ್ನಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಸೇವಾ ಸಮಿತಿಯಿಂದ 5ನೇ ವಾರ್ಷಿಕೋತ್ಸವದ ಬಹಳ ಅದ್ಧೂರಿಯಾಗಿ, ಬಹಳ ಆಧ್ಯಾತ್ಮಿಕವಾಗಿ, ಬಹಳ ಧಾರ್ಮಿಕವಾಗಿ, ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಈ ಆಯೋಜನೆ ಮಾಡ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ಸಹೋದರ ಮುನಿಯಪ್ಪನವರಾಗಿರ್ಬೋದು, ಹರೀಶ್ ಅವರಾಗಿರ್ಬೋದು, ದೇವರಾಜ್ ಆಗಿರ್ಬೋದು, ಮತ್ತು ಇನ್ನೂ ಅನೇಕ ಈ ಒಂದು ಸಮಿತಿಯಲ್ಲಿ ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ನಾವು ಮೊದಲು ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಊರು ಮಧ್ಯದಲ್ಲಿ ಒಂದೇ ವಾದ್ಯಗೋಷ್ಠಿ ಇರ್ತಾ ಇತ್ತು, ಆರ್ಕೆಸ್ಟ್ರಾ. ಈಗ ಊರು ಹೆಚ್ಚಾದಂಥ ಸಂದರ್ಭದಲ್ಲಿ ಊರಿನ ಆಚೆ, ಯಾಕಂದರೆ 2010ರಲ್ಲಿ ಏನೂ ಇರಲಿಲ್ಲ ಲೇಔಟು, ಬರೀ ಬೆಳ್ಳಾಣಿಕೆ ಅಷ್ಟು ಮನೆಗಳು. ಇವತ್ತು ಹೆಚ್ಚಾಗಿ ಇವತ್ತು ಇಲ್ಲಿ ಭಾಳ ಒಂದು ಹಿಂದುತ್ವದ ಒಂದು ಧಾರ್ಮಿಕದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ಮೊದಲನೇದಾಗಿ ನಿಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ನಮ್ಮ ಸಹೋದರರಿಗೆ ಮುಸಲ್ಮಾನ್ ನಾವು ತಿರಸ್ಕರಿಸಲ್ಲ, ಕ್ರೈಸ್ತರನ್ನ ತಿರಸ್ಕರಿಸಲ್ಲ. ಮುಸಲ್ಮಾನರು ವಾರಕ್ಕೊಮ್ಮೆ ಮಸೀದಿಗೆ ಪ್ರತಿಯೊಬ್ಬರೂ ಬಂದು ಸೇರ್ತಾರೆ, ಆದರೆ ನಾವು ಸೇರಲ್ಲ. ಯಾಕಂತೇಳಿದ್ರೆ ಸೋಮವಾರ ಶಿವನ ದೇವಸ್ಥಾನ, ಮಂಗಳವಾರ ಮಾರಮ್ಮ ದೇವಸ್ಥಾನ, ಬುಧವಾರ ತೋಪಮ್ಮ, ಗುರುವಾರ ಸಾಯಿಬಾಬಾ, ಈ ರೀತಿಯಾದಂಥ ಒಂದು ದೇವರುಗಳನ್ನ ನಾವು ವಿಶೇಷವಾಗಿ ನಾವು ಪೂಜಿಸ್ತಾ ಇದ್ದೀವಿ. ನಾವೆಲ್ಲರೂ ಒಗ್ಗಟ್ಟಾಗಬೇಕಾದ್ರೆ ಈ ಒಂದು ಧಾರ್ಮಿಕ ಒಂದು ಕಾರ್ಯಕ್ರಮ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗುತ್ತೆ. ಯಾಕಂದರೆ ಇವತ್ತು ಮಹಾಶಿವರಾತ್ರಿ, ಇವತ್ತು ನಾವು ಧ್ಯಾನದ ಮೂಲಕ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿ ಅದನ್ನು ತೊಲಗುವಂಥ ಒಂದು ಕೆಲಸ ಇವತ್ತು ಈ ದಿನ ವಿಶೇಷವಾಗಿ ದಿನ. ಇವತ್ತು ಗುಡಿ ಗೋಪುರಗಳಲ್ಲಿ ಆಗಲಿ, ಇವತ್ತು ಜನಸಂಖ್ಯೆ ಸಹಸ್ರಾರು ಜನಸಂಖ್ಯೆಗಳಲ್ಲಿ ಸಾಲುಗಟ್ಟಿದ್ದಾರೆ. ಕಾರಣ ಅಂತಂದರೆ, ಒಂದು ದೈವ ಶಕ್ತಿ ಇರುತ್ತೆ. ಒಂದು ದೇವಸ್ಥಾನಕ್ಕೆ ಹೋದರೆ ತನ್ನ ಒಂದು ಚಿಂತನೆಯನ್ನು ಬಿಟ್ಟು ಆ ದೇವ ಒಂದು ಭಕ್ತಿಯಿಂದ ನಾವು ಬೇಡ್ಕೊಂಡ್ರೆ ಆ ಧ್ಯಾನನೇ ನಮಗೆ ಆ ಶಕ್ತಿ ಸಿಗೋದು. ದೇವರೆಲ್ಲಿರ್ತಾನೆ ಗೊತ್ತಲ್ಲ, ಬಟ್ ಪ್ರಕೃತಿ, ಗಿಡ ಮರ ಪ್ರಾಣಿ ನೀರು, ಇದೇ ನಮ್ಮ ಪ್ರಕೃತಿ, ಇದೇ ನಮ್ಮ ದೇವರು. ಆದರೆ ಒಂದು ದೇವಸ್ಥಾನ ಗುಡಿ ಗೋಪುರದಲ್ಲಿ ಹೋದರೆ ನಮ್ಮ ಕಷ್ಟಗಳು ಏನೇ ಆಗಿರಲಿ, ಒಂದು ಗಂಟೆ ಹೊಡಿತಾರೆ. ಏನು ಕೇಳೆ, ನಾವು ಏನೋ ಆಲೋಚನೆ ಮಾಡಿರ್ತೀರಿ, ನಮ್ಮ ಓಡೋರು ಕಾಸು ಕೊಡಬೇಕು, ಅವ್ರು ಕೊಡಬೇಕು, ಇರುತ್ತೆ. ಗಂಟೆ ಹೊದ ತಕ್ಷಣ ನಮ್ಗೆ ಏಕಾಗ್ರತೆ ಬರುತ್ತೆ. ಇದೇ ನಮ್ಮದು ಧ್ಯಾನ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ದೈವ ಭಕ್ತರಾಗಿ ದೈವದಲ್ಲಿ ಭಾಳ ಒಂದು ವಿಶೇಷವಾಗಿ ಪಾಲ್ಗೊಳ್ಳ್ರಿ. ಇವತ್ತು ಮಹಾಶಿವರಾತ್ರಿ, ಇವತ್ತು ಜಾಗರಣೆ ರೀತಿಯಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ವಾದ್ಯಗೋಷ್ಠಿನ ಕರೆತಂದು ನಮ್ಮ ಚೆನ್ನಪ್ಪ ಅವರು ಭಾಳ ಚೆನ್ನಾಗಿ ಗಾಯಕರು ಬಂದಿದ್ದಾರೆ. ಅವರ ಹಾಡು ಕೇಳಿ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಅದ್ದೂರಿಯಾಗಿ ಮಾಡಿ ನಿಮಗೆಲ್ಲ ಸಹಕಾರ ನಮ್ಮ ಹಿರಿಯರು ಇದ್ದಾರೆ. ಮತ್ತು ಈ ಒಂದು ಗ್ರೀನು ವ್ಯೂ ಉಪ್ಕಾರಲ್ಲಿ ಎಲ್ಲರೂ ಇದ್ದಾರೆ. ಒಂದು ಉನ್ನತವಾದಂಥ ಧಾರ್ಮಿಕ ಕ್ಷೇತ್ರದಲ್ಲಿ, ಭಾಳ ಉನ್ನತವಾದಂಥ ಕ್ಷೇತ್ರದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಬೆಳೆಸೋಣ ಅಂತ ಹೇಳ್ತಾ ಈ ಮೂಲಕ ನನ್ನ 2 ಮಾತುಗಳನ್ನು ಅವಕಾಶ ಕೊಡೋದು ಎಲ್ರಿಗೂ ಅನ್ಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ
ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಇನ್ನೊಂದು ವಿಶೇಷವಾದ ಎರಡು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವೇದಿಕೆಯಲ್ಲಿ. ಇಲ್ಲಿ ಮೊದಲನೇದಾಗಿ ನಮ್ಮ ಪಡಪಟ್ ರವೀಂದ್ರನಾಥ್ ಅಣ್ಣನವರ ಭಾಷಣ ಕೇಳೋದೇ ಒಂದು ಚಂದ. ಅವರು ಚಿಕ್ಕ ವಯಸ್ಸಿಂದನೂ ಅವರೊಂದು ಸಹಪಾಠಿಗಳು ನನ್ನ ಹತ್ರ ಹೇಳ್ತಾ ಇರ್ತಾರೆ, ಆ ಸ್ಕೂಲ್ ಡೇಗಳಲ್ಲೆಲ್ಲ ಅವರು ಅದ್ಭುತವಾದ ಭಾಷಣ ಮಾಡ್ತಾ ಇದ್ರಂತೆ. ಸರ್ಕಾರಿ ಶಾಲೆಯಲ್ಲಿ ಹೋದ್ರೇನು ಆ ಒಂದು ದಿನಗಳಲ್ಲಿ ಇಂಗ್ಲೀಷನ್ನ ತುಂಬ ಅಚ್ಚುಕಟ್ಟಾಗಿ ಮಾತಾಡ್ತಾ ಇದ್ರಂತ ಅವರ ಒಂದು ಸಹಪಾಠಿಗಳಾಗ ಹೇಳಿ ಒಂದು ನೆನಪು ನೆನೆಸ್ಕೊಳ್ತಾ ಇದ್ದೇನೆ. ಇನ್ನೊಂದು ವಿಶೇಷವಾದ ಎರಡನೇದು ಏನಪ್ಪ ಅಂತಂದರೆ, ನನ್ನ ಕ್ಲಾಸ್ಮೇಟ್ಸು ಇನ್ನಿಬ್ಬರಿದ್ದಾರೆ ನನ್ನ ಹೊರತುಪಡಿಸಿ. ನಮ್ಮ ಮಾಜಿ ಅಧ್ಯಕ್ಷರು ಗಣೇಶ್ ಅವರು, ಅದೇ ರೀತಿ ನಮ್ಮ ಇಚಂಗೂರು ಕೃಷ್ಣಮೂರ್ತಿ ಅವರು, ನಾವು 3 ಜನ ಒಂದೇ ಸೆಕ್ಷನಲ್ಲಿ ಓದಿದ್ದೀವಿ. ಈ ಒಂದು ಮಹಾಶಿವರಾತ್ರಿ ಹಬ್ಬದ ಒಂದು ದಿವಸ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು 3 ಜನ ಏನು ಋಣ ಮಾಡಿದ್ವಿ ಗೊತ್ತಿಲ್ಲ, 3 ಜನ ಒಂದೊಂದು ರೀತಿಯ ಅಧಿಕಾರವನ್ನು ಅನುಭವಿಸ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಈ ಅಧಿಕಾರ ಕೊಡೋದು ಎಲ್ಲ ನಿಮ್ಮಂಥ ಮತದಾರ ಬಂಧುಗಳು, ನಿಮಗೂ ಅನ್ಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮ್ಮ ಗ್ರೀನ್ ವ್ಯೂಸ್ ಲೇಔಟ್ನ ಎಲ್ಲ ಸದಸ್ಯರುಗಳಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ನಮ್ಮ ಗಣ್ಯರಿಗೂ ಈ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು. ನಮ್ಮ ಲೇಔಟ್ನಲ್ಲಿ ಈ ಮುನೇಶ್ವರ ಸ್ವಾಮಿ ನೆಲೆಸಿರ್ತಕ್ಕಂಥ ಒಂದು ಸುಸಂದರ್ಭ ಹಾಗೂ ಈ ಆಚರಣೆಯನ್ನ ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಒಂದು ನಮ್ಮ ಕಮಿಟಿ ಇರ್ಬೋದು, ನಮ್ಮ ಮುನಿಯಪ್ಪ ಇರ್ಬೋದು, ದೇವರಾಜ್ ಇರ್ಬೋದು, ನಮ್ಮ ಹರಿಪ್ರಸಾದ್ ಇರ್ಬೋದು, ಅವರ ಜೊತೆಗೂಡಿ ನಮ್ಮ ಸದಸ್ಯರುಗಳು ಕೂಡ ಇದರಲ್ಲಿ ಭಾಗಿಯಾಗಿ ನಮ್ಮ ಲೇಔಟ್ನ ಶ್ರೇಯೋಭಿವೃದ್ಧಿಗಾಗಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಹಾಗೂ ನಮ್ಮ ಗಣ್ಯರಿಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಆಚರಿಸ್ತಾ ನಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವರ್ಷ ಇಲ್ಲಿ ಸ್ವಾಮಿ ಮುನೇಶ್ವರರ ಸೇವಾ ಸಮಿತಿ ವತಿಯಿಂದ ವರ್ಷನೂ ನಾವು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು 5ನೇ ವರ್ಷ. ಎಲ್ಲ ಉಪಕಾರ್ ಗ್ರೀನ್ ವ್ಯೂಸು, ಗ್ರೀನ್ ಫೀಲ್ಡು, ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಮಂಚನಹಳ್ಳಿ ಗ್ರಾಮಸ್ಥರು, ಗಣ್ಯಂದರು, ಎಲ್ಲ ಅತ್ತಿಬೆಲೆ ಗ್ರಾಮಸ್ಥರು, ಎಲ್ಲ ಸೇರಿ ಇಲ್ಲಿ ಒಂದು ಅದ್ಭುತವಾಗಿ ಬಹಳ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಂಥ ನಮ್ಮ ಅರ್ಚಕರಾದಂಥ ಶಿವಾನಂದ
ಸ್ವಾಮಿಗಳು ದಂಪತಿಗಳು. ಹಾಗಾಗಿ ಅವ್ರಿಗೂ ದೇವರು ಆ ಮುನೇಶ್ವರ ಸ್ವಾಮಿ ಆರೋಗ್ಯ ಐಶ್ವರ್ಯ ಕೊಡಲಿ. ತಿರ್ಗಿ ನಮ್ಮ ಉಪ್ಕಾರು ಗ್ರೀನ್ ನ್ಯೂಸು ಆನಂದಪ್ಪ ಅಧ್ಯಕ್ಷರು, ಅವ್ರಿಗೂ ಕೂಡ ಅವ್ರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬಹಳಷ್ಟು ಸಂತೋಷಪಟ್ಟರು. ಇಂಥ ಕಾರ್ಯಕ್ರಮ ಇನ್ನೂ ಬಹಳ ಚೆನ್ನಾಗಿ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಎಲ್ಲನೂ. ಈ ಕಾರ್ಯಕ್ರಮ ಈ ಲೇಔಟ್ಗೆಲ್ಲ ಅದ್ಭುತವಾಗಿ ಬಹಳ ಮುಂದುವರ್ಸ್ಕೊಂಡು ಅದ್ಭುತವಾಗಿ ಮಾಡಿದ್ದೀರಿ. ಇನ್ನು ಮುಂದೆ ಇನ್ನೂ ಬಹಳ ಗ್ರ್ಯಾಂಡಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ದೇವ್ರ ಕಾರ್ಯಕ್ರಮ ಇದು, ಯಾವುದೇ ರಾಜಕೀಯ ಇಲ್ಲ, ದೇವರು ಕಾರ್ಯಕ್ರಮಕ್ಕೆ ನಾವು ಎಲ್ಲನೂ ನಮ್ಮ ಸ್ನೇಹಿತರಾದಂಥ ಹರಿಪ್ರಸಾದ್ ಮತ್ತು ಆನಂದು, ದೇವರಾಜು, ಮಹೇಶು, ನಮ್ಮ ಶಿವಾನಂದ ಆಚಾರ್ಯರು, ನಮ್ಮ ಲೋಕೇಶ್ ರೆಡ್ಡಿಯವರು, ಪ್ರಕಾಶ್ ರೆಡ್ಡಿಯವರು, ಆಮೇಲೆ ನನ್ನ ಮಗಾದಂಥ ನವೀನ್ ಕುಮಾರು, ತಿರ್ಗಾ ನಾರಾಯಣಗೌಡರು, ಮಂಜುನಾಥ್ ಅವರು, ಆಮೇಲೆ ದೇಶಪಾಂಡೆ ಅವರು ಬಹಳ ಎಲ್ಲ ನಮ್ಗೆ ಸಹಕಾರ ಕೊಟ್ಟು ಇಲ್ಲಿ ಯಶಸ್ವಿ ಮಾಡಿ ನಮ್ಗೆ ಬಹಳ ತೃಪ್ತಿ ಕೊಟ್ಟ ಅಂತ ಇವರೆಲ್ರಿಗೂ ದೊಡ್ಡ ನಮಸ್ಕಾರ. ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಈ ಮುನೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಾನು ಚಿಕ್ಕ ಹುಡುಗನಲ್ಲಿದ್ದಾಗ ಪುಟ್ಟ ದೇವಸ್ಥಾನ ಇದು, ಅದು ಹೊಲಗಳ ಸೆಂಟ್ರಲ್ ಇದ್ದಿದ್ದು. ಇವತ್ತು ಸುತ್ತಮುತ್ತ ಎಲ್ಲ ಲೇಔಟ್ ಆಗಿ ನಾನು ಈ ಲೇಔಟ್ ಫಾರ್ಮೇಷನ್ ಮಾಡಬೇಕಾದ್ರೆ ಈ ದೇವಸ್ಥಾನಕ್ಕಾಗಲಿ ಇನ್ನೊಂದಕ್ಕಾಗಲಿ ಬಂದು ಹೋಗ್ತಿದ್ದೆ. ಅದಾದ ನಂತರ ಈ ಚಿಕ್ಕದಾಗಿ ಎಲ್ಲರೂ ಸೇರಿ ಒಂದು ದೇವಸ್ಥಾನ ರೆಡಿ ಮಾಡಿದ್ವಿ. ಮಾಡಿದ ನಂತರ ನಾವು ಪ್ರತಿ ವರ್ಷದಂತೆ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಶಿವರಾತ್ರಿ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ಶ್ರೀರಾಮನವಮಿ ಆಗಿರ್ಬೋದು, ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಬಂದ್ವಿ. ಅದೇ ರೀತಿ ಶಿವರಾತ್ರಿ ಇದು 5ನೇ ವರ್ಷ, ಒಂದು ಸ್ವಲ್ಪ ವಿಜೃಂಭಣೆಯಿಂದ ಮಾಡೋಣ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ನಮ್ಮ ಉಪ್ಕಾರ್ ಗ್ರೀನ್ ವೇವ್ಸ್ ಅಸೋಸಿಯೇಷನ್ನು ಮತ್ತು ಇಲ್ಲಿನ ನಾಗರಿಕ ಬಂಧುಗಳು ಎಲ್ಲರ ಸಹಕಾರದೊಂದಿಗೆ ಇವತ್ತು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಅದೇ ರೀತಿ ಈ ನಮ್ಮ ಮುನೇಶ್ವರ ಸ್ವಾಮಿ ಉಪ್ಕಾರ್ ಗ್ರೀನ್ ವೇವ್ಸು, ಉಪ್ಕಾರ್ ಗ್ರೀನ್ ಫೀಲ್ಡ್ಸು, ಉಪ್ಕಾರ್ ಗ್ರೀನ್ ಫೀಲ್ಡ್ಸ್ ಅನೆಕ್ಸು ಇದರ ಮಧ್ಯಭಾಗದಲ್ಲಿದ್ದು ಎಲ್ಲ ನಾಗರಿಕ ಬಂಧುಗಳು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿ ವಾರದಂತೆ ಇಲ್ಲಿ ಪೂಜಾ ವಿಧಾನಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಒಂದು ಮುನೇಶ್ವರ ಸ್ವಾಮಿ ಸೇವಾ ಸಮಿತಿ ಅಂತ ಹೇಳಿ ಅದನ್ನು ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿ ಅದರ ಮುಖಾಂತರ ಒಂದು ಅನ್ನದಾಸೋಹ ಥರ ಮಾಡಬೇಕು ಅನ್ನೋ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಇದೇ ರೀತಿ ಶ್ರೀ ಮುನೇಶ್ವರ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆಲ್ಲರಿಗೂ ಶಕ್ತಿ ಕೊಡಲಿ ಅಂತ ಕೇಳ್ತಾ ಈ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಈ ಉಪ್ಕಾರ್ ಗ್ರೀನ್ ವ್ಯೂಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಅವರು ಮಾತಾಡ್ತಾ ಇದ್ರು. ಈ ಗ್ರೀನ್ ವ್ಯೂಸ್ನಲ್ಲಿ ನಮ್ಮ ಮುನೇಶ್ವರ ಸ್ವಾಮಿ ನೆಲೆಸಿರ್ತಕ್ಕಂಥದ್ದೇ ನಮಗೆ ದೊಡ್ಡ ಆಶಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ನಮ್ಮೆಲ್ಲ ಮುನಿಯಪ್ಪನವ್ರು ನಮ್ಮ ಕಮಿಟಿ ಮೆಂಬರ್ ಇರ್ಬೋದು, ಅವರು ಈ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸ್ತಕ್ಕಂಥ ನಮ್ಮ ಹಿಂದೂ ಎಲ್ಲ ಸದ್ಭಕ್ತರುಗಳಿಗೆ ನನ್ನ ಆರ್ಥಿಕ ಶುಭಾಶಯಗಳು. ಮತ್ತು ಇದೇ ಹಬ್ಬವನ್ನು ಮುಂದಿನ ಸಲ ಇನ್ನೂ ವಿಜೃಂಭಣೆಯಿಂದ ಒಂದು ಶಕ್ತಿ ಕೊಡಲಿ, ಆ ಮುನೇಶ್ವರ ಆಶೀರ್ವಾದ ಮಾಡಲಿ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಮುನೇಶ್ವರ. ಓಂ ನಮಃ ಶಿವಾಯ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಗುರುವಮ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸದ್ಗುರುವೇ ನಮಃ. ಸದ್ಗುರುವೇ ನಮಃ. ಗಣಾನುಭೂತಕನಾಥ ಸೇವಿತ ಕವಿತ ಜಾರ ಭಕ್ತಿತಮ ಸದ್ಲೋಕ ವಿನಾಶಕಾರಣ ಮಹಾಗಣಪತಿಗೆ ನಮಸ್ಕಾರ ಮಾಡಿ, ಹಂಗೆ ನಮ್ಮ ಗುರುಹಿಯರಿಗೆ ನಮಸ್ಕಾರ ಮಾಡಿ, ನಾವಿಂದು ಮಾಡುವಂಥ ಕೆಲಸಗಳು ಅಂದರೆ ಮುನೀಶ್ವರ ಸೇವೆಯ ಶಿವರಾತ್ರಿಯ ಪ್ರಯುಕ್ತ ಮಾಡುವಂಥ ಪ್ರತಿ ವರ್ಷವೂ ಆಚರಿಸುವ ಹಬ್ಬ ಹರಿದಿನಗಳಲ್ಲಿ ಒಂದಾಗಿರುವ ಶಿವರಾತ್ರಿ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಾವು 5ನೇ ವರ್ಷದಿಂದ ಈಗ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಈಗ 1ನೇ ವರ್ಷದಿಂದ ಪ್ರಾರಂಭವಾಗಿ ಸಣ್ಣ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಭಜನೆ ಆಗಲಿ, ಇಲ್ಲೊಂದು ಒಂದು ಕೋಲಾಟವಾಗಲಿ, ಇಂಥ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಿಂದ ಶುರುವಾದ ಈ ಕಾರ್ಯಕ್ರಮವು ಈಗ ಇಷ್ಟು ವಿಜೃಂಭಣೆಯಿಂದ ನೋಡೋಕ್ಕೆ ಈ ಎಲ್ಲ
ನಮ್ಮ ಸಮಸ್ತ ಭಕ್ತ ಅಭಿಮಾನಿಗಳಾದ ಗ್ರೀನ್ ವ್ಯೂಸ್ ಆಗಲಿ ಗ್ರೀನ್ ಫೀಲ್ಡ್ ಆಗಲಿ ಹಾಗೆ ನಮ್ಮ ಅತ್ತಿಬೆಲೆಯ ಗ್ರಾಮದ ಎಲ್ಲ ಭಕ್ತಾಭಿಮಾನಿಗಳ ಸಹಕಾರದಿಂದ ನಾವು ಈ ಮಟ್ಟಕ್ಕೆ ಒಂದು ಕಾರ್ಯಕ್ರಮವನ್ನು ನಡೆಸೋಕ್ಕೆ ಕಾರಣಕರ್ತರಾಗಿದೆ. ಇನ್ನು ಮುಂದೆ ಇದೇ ಥರ ಕೆಲಸಗಳನ್ನು ಒಳ್ಳೆಯ ಕೆಲಸಗಳನ್ನು ಭಗವಂತನ ಮಾಡುವಂತೆ ನಮಗೆ ಯೋಗ ಭಕ್ತಿ ಶಕ್ತಿ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಶಕ್ತಿಯನ್ನು ಭಗವಾನ್ ಕರುಣಿಸಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನು ಮುನೇಶ್ವರಿಗೆ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಕಾರ್ಯಕ್ರಮಗಳು ನಡೆಗಲಿ, ಇನ್ನಷ್ಟು ಜನರು ಸೇರಿಕೊಂಡು ಸಹಸ್ರ ಸಂಖ್ಯೆಯಲ್ಲಿ ಜನರು ಸೇರಿಕೊಂಡು ಇನ್ನೊಂದು ಇಂಥ ಕಾರ್ಯಕ್ರಮಗಳು ವಿಜೃಂಭಣೆ ನಡೆಸುವಂತೆ ಆ ಮುನೇಶ್ವರ ಸ್ವಾಮಿಯು ಎಲ್ಲರಿಗೂ ಸಹಕಾರ ಕೊಟ್ಟು ರಕ್ಷಣೆ ಮಾಡಬೇಕಂತ ಈ ಮೂಲಕ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಓಂ ಶ್ರೀ ಮುನೀಶ್ವರಾಯ ನಮಃ. ಜೈ ಕರ್ನಾಟಕ, ಜೈ ಭಾರತಾಂಬೆ. ಓಂ ಶ್ರೀ ಮುನೀಶ್ವರಾಯ ನಮಃ.